ಒಂದು ಏನು ಬರೋ 22ನೇ ತಾರೀಕು ಮರ್ಯಾದಾ ಪುರುಷೋತ್ತಮ ಭಗವಾನ್ ರಾಮನವರ ಪ್ರಾಣ ಪ್ರತಿಷ್ಠಾಪನೆ ಏನು ಆಗೋದದ. ಅದರ ನಿಮಿತ್ತವಾಗಿ ಬೆಳಗಾವಿ ಹೊಸೂರು ಬಸವನಗಲ್ಲಿಯಲ್ಲಿ ರಾಮನ ಬಾಲ್ಯದಿಂದ ರಾಮನ ಕಲಿಯೋ ದಿನಗಳು, ಆಮೇಲೆ ರಾಮನ ವನವಾಸ, ಆಮೇಲೆ ಲಂಕಾ ಸನ್ನಿವೇಶ, ಆನಂತರ ರಾಮನ ರಾಜ್ಯಾಭಿಷೇಕ, ಸುಮಾರು 200 ಚಿತ್ರಗಳ ಒಂದು ಪ್ರದರ್ಶನಿಯನ್ನು ಆಕಾಶ ಬುಟ್ಟಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದೀವಿ. ಅದು ಸಂಜೆ 7ರಿಂದ ರಾತ್ರಿ 11 ತನಕ ಅದನ್ನು ನೋಡೋಕ್ಕೆ ಅದರಲ್ಲಿ LED ಲೈಟ್ಗಳನ್ನು ನಾವು ಇದು ಮಾಡಿದ್ದೀವಿ. ಅದು ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿ ರಾಮನ ರೇಖಾಚಿತ್ರ, ಅದರ ಟ್ಯಾಟು, ಸುಮಾರು 10,000 ರಾಮನ ಭಕ್ತರ ಕೈ ಮೇಲೆ ಪರ್ಮನೆಂಟ್ ಟ್ಯಾಟು, ಇದು ಕಾಯಂ ಸ್ವರೂಪಿ ಚಿತ್ರವನ್ನು ಬಿಡಿಸುವಂಥದ್ದು. ಅದು ನಾಡದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ನಾಳೆಯಿಂದ ಸುಮಾರು 80,000 ಕುಟುಂಬಗಳಿಗೆ, ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ 80,000 ಕುಟುಂಬಗಳಿಗೆ ಮೋತಿಚೂರು ಉಂಡೆ, ದಿಲ್ಲಿಯಲ್ಲಿ ಮಾಡುವಂಥ ಮೋತಿಚೂರು ಉಂಡೆಯನ್ನು 5 ಉಂಡೆಗಳ ಒಂದು ಬಾಕ್ಸನ್ನು ಪ್ರತಿಯೊಂದು ಮನೆಗೆ ಕೊಡುವಂಥ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಭಾಗದಲ್ಲಿ ನಗರ ಸೇವಕರು ಭಗವಧ್ವಜ, ಅದರಲ್ಲಿ ರಾಮನ ಚಿತ್ರ, ಲಕ್ಷ್ಮಣನ ಚಿತ್ರ, ಹನುಮನ ಚಿತ್ರ, ಅದಕ್ಕೆ ರಾಮಾಯಣ ಸಂಬಂಧಪಟ್ಟ ಚಿತ್ರಗಳ ಧ್ವಜಗಳನ್ನು ವಿತರಣೆ ಮಾಡುವಂಥದ್ದು, ಓಣಿಗಳಲ್ಲಿ ಲೈಟಿಂಗ್ ಮಾಡುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ನಾಳೆಯಿಂದ ದೀಪಾವಳಿಯ ಏನು ಒಂದು ಚಿತ್ರ ಇರುತ್ತೆ, ಅದು ಮತ್ತೊಮ್ಮೆ ದೀಪಾವಳಿಯನ್ನು ಆಚರಣೆ ಮಾಡುವಂಥ ಉತ್ಸಾಹ ಇಡೀ ಜನರಲ್ಲಿ ಇದೆ. ಸಾಕಷ್ಟು ಜನ ವಿರೋಧ ಮಾಡ್ತಾ ಇಲ್ಲ, ಬೆರಳಿಗೆ ಜನ ವಿರೋಧ ಮಾಡ್ತಾ ಇದ್ದಾರೆ. ಅವರು ಎಷ್ಟು ವಿರೋಧ ಮಾಡ್ತಾರೆ ಅಷ್ಟು ನಾಶ ಆಗಿ ಹೋಗ್ತಾರೆ.